ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇನ್ನೇನು ಮೊರಾರ್ಜಿ ಪರೀಕ್ಷೆಗಳು ಹತ್ತಿರ ಬರ್ತಾ ಇದ್ದಾವೆ. ಸೊ ಹಾಗಾಗಿ ಇಲ್ಲಿವರೆಗೂ ನಡೆದಂಥ ಪರೀಕ್ಷೆಗಳಲ್ಲಿ ಕೇಳಿದಂಥ ಕೆಲವು ಪ್ರಶ್ನೆಗಳು ಮತ್ತು ಪ್ರಶ್ನೆಗಳ ಒಂದು ಪೇಪರ್ಗಳನ್ನು ಇಲ್ಲಿ ಬಿಡಿಸ್ತಾ ಹೋಗ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ 20 ಕ್ವಶನ್ಗಳೆಲ್ಲ ಒಂದು ಕನ್ನಡದಲ್ಲಿ ಕೇಳ್ತಕ್ಕಂಥ 20 ಕ್ವಶನ್ಗಳನ್ನು, ಮಾದರಿ ಕ್ವಶನ್ಗಳನ್ನು ಮತ್ತು ಅತಿ ಹೆಚ್ಚಾಗಿ ಬರೋ ಒಂದು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿವರಣೆ ಸಹಿತ ಒಂದು ಆನ್ಸರ್ಗಳನ್ನು ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನೀವೇನು ಮಾಡಬೇಕು, ಈ ಒಂದು ಕ್ವಶನ್ಗಳನ್ನು ಒಂದು ನೋಟ್ನಲ್ಲಿ ಬರ್ಕೊಂಡ್ರೂ ಪರವಾಗಿಲ್ಲ. ಅತಿ ಹೆಚ್ಚು ಬಾರಿ ಈ ಒಂದು ಕ್ವಶನ್ಗಳು ರಿಪೀಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಗ್ರಾಮರ್ ಮತ್ತು ಸಿಲೆಬಸ್ಗೆ ತಕ್ಕಂತೆ ಈ ಒಂದು ಕನ್ನಡ ಒಂದು ಕ್ವಶನ್ ಪೇಪರನ್ನು ಇಲ್ಲಿ ಬಿಡಿಸ್ತಾ ಹೋಗ್ತೇನೆ. ಪ್ರಶ್ನೆ 1 ಕೇಳಿದರೆ, ಚನ್ನಮಲ್ಲಿಕಾರ್ಜುನ ಎಂಬುದು ಈ ಕೆಳಗಿನ ಯಾವ ವಚನಗಳ ಅಂಕಿತವಾಗಿದೆ ಅಂತ ಹೇಳಿದ್ದಾರೆ. ಆಪ್ಷನ್ 1 ಕೊಟ್ಟಿದ್ದಾರೆ ಬಸವಣ್ಣ, ಬಿ ಅಕ್ಕಮಹಾದೇವಿ, ಅಲ್ಲಮಪ್ರಭು ಮತ್ತು ಡಿ ಅಂಬಿಗರ ಚೌಡಯ್ಯ. ಚನ್ನಮಲ್ಲಿಕಾರ್ಜುನ ಎನ್ನುವುದು ಯಾವ ವಚನಗಳ ಅಂಕಿತವಾಗಿದೆ? ಸೊ ಹಾಗಾಗಿ ಬಸವಣ್ಣನವರ ಒಂದು ಅಂಕಿತನಾಮ ಯಾವುದು? ಬಸವಣ್ಣನವರ ಅಂಕಿತನಾಮ ಯಾವುದು? ಕೂಡಲ ಸಂಗಮದೇವ ಅಂತ ನಮಗೆ ಗೊತ್ತು. ಹಾಗಾದರೆ ಮಲ್ಲಿಕಾರ್ಜುನ ಎಂಬುದು ಅಂಕಿತನಾಮ ಯಾರ್ದಪ್ಪ ಅಂತಂದರೆ ಅಕ್ಕಮಹಾದೇವಿಯವರದು. ಅಕ್ಕಮಹಾದೇವಿಯವರದ ಒಂದು ಅಂಕಿತನಾಮ ಯಾವುದು? ಚನ್ನಮಲ್ಲಿಕಾರ್ಜುನ. ನೆಕ್ಸ್ಟು ಅಲ್ಲಮಪ್ರಭು ಅವರ ಒಂದು ಅಂಕಿತನಾಮ ಯಾವುದಪ್ಪ ಅಂತಂದರೆ ಗುಹೇಶ್ವರ ಅಂತ ಕರಿತೀವಿ. ಗುಹೇಶ್ವರ. ಅಲ್ಲಮಪ್ರಭು ಅವರ ಒಂದು ಅಂಕಿತನಾಮ ಯಾವುದು? ಗುಹೇಶ್ವರ. ಅಂಬಿಗರ ಚೌಡಯ್ಯ ಒಂದು ಅಂಕಿತನಾಮ ಅದೇ ಸೇಮ್ ಅಂಬಿಗರ ಚೌಡಯ್ಯ. 2ನೇ ಪ್ರಶ್ನೆ, ಗಿಡವಾಗಿ ಬಗ್ಗದ್ದು ಡ್ಯಾಶ್ ಈ ಕೆಳಗಿನ ಪದಗಳಿಂದ ಆಯ್ದ ಗಾದೆಯನ್ನು ಪೂರ್ಣಗೊಳಿಸಿ. ಗಿಡವಾಗಿ ಬಗ್ಗದ್ದು ಎಂಬ ಗಾದೆ ಪದದ ಒಂದು ಕ್ವಶನ್ ಇದು ಕೇಳಿದ್ದಾರೆ. ಆಪ್ಷನ್ ಎ ಮರವಾಗಿ ಮುರಿದೀತೆ, ಆಪ್ಷನ್ ಬಿ ಮರವಾಗಿ ಬೆಳೆದೀತೆ, ಆಪ್ಷನ್ ಸಿ ಮರವಾಗಿ ಒಣಗೀತೆ, ಆಪ್ಷನ್ ಡಿ ಮರವಾಗಿ ಬಗ್ಗೀತೆ. ನಾವು ಗಾದೆ ಮಾತುಗಳನ್ನು ಹೆಚ್ಚಾಗಿ ತಿಳ್ಕೋಬೇಕಾಗ್ತದೆ. ಸೊ ಹಾಗಾಗಿ ಒಂದು ಗಾದೆ ಮಾತಿನ ಒಂದು ಕ್ವಶನನ್ನು ಕೊಟ್ಟಿದ್ದಾರೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಈ ಒಂದು ಅರ್ಥವನ್ನು ಕೊಡುತ್ತದೆ. ಸಣ್ಣವರಿರತ್ತಲೇ ಒಂದು ಮಾತು ಕೇಳದೇ ಇದ್ದರೆ ದೊಡ್ಡವರಾದ ಮೇಲೆ ಕೇಳ್ತಾರ ಅಂತ ಒಂದು ಪ್ರಶ್ನೆ ಆಧಾರದ ಮೇಲೆ ಈ ಒಂದು ಗಾದೆ ಮಾತನ್ನು ರಚಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಪದಗಳಲ್ಲಿ ಹಳ್ಳ ಪದಕ್ಕೆ ಸರಿಹೊಂದುವ ಜೋಡು ಪದ ಯಾವುದು? ಈ ಕೆಳಗಿನ ಪದಗಳಲ್ಲಿ ಹಳ್ಳ ಪದಕ್ಕೆ ಸರಿಹೊಂದುವ ಜೋಡು ಪದ ಗುರುತಿಸಿ ಅಂತ ಹೇಳಿದ್ದಾರೆ. ಹಳ್ಳ ಅಂದ್ರೇನು? ನೀರಿನ ಒಂದು ಮೂಲ. ನದಿ ಕೂಡ ನೀರಿನ ಮೂಲ. ಮತ್ತು ಕಾಲುವೆ ಮೂಲ. ಗುಂಡಿ ಅಂದರೆ ಸಣ್ಣ ತಗ್ಗು ಅಂತ ನಾವು ಕರಿತೀವಿ. ಸೊ ಇಲ್ಲಿ ಜೋಡು ನುಡಿ ಕೇಳಿದ್ದಾರೆ. ಅಂದರೆ ಜೋಡು ಪದ ಅಂತಪ್ಪ ಅಂದರೆ ಒಂದು ಮೊದಲನೇ ಪದಕ್ಕೆ ಅರ್ಥ ಇರುತ್ತೆ ಮತ್ತು 2ನೇ ಪದಕ್ಕೆ ಅರ್ಥ ಇರುವುದಿಲ್ಲ. ಸೊ ಹಾಗಾಗಿ ಅವುಗಳನ್ನು ಅಂತ ಕರಿತೀವಿ ನಾವು ಜೋಡು ನುಡಿಗಳಂತ ಕರಿತೀವಿ. ಮತ್ತು ಗ್ರಾಮರ್ನಲ್ಲಿ ಜೋಡು ನುಡಿ ದ್ವಿರೂಕ್ತಿ ಅಂತ ಬರ್ತವೆ. ಅದರಲ್ಲಿ ಮೊದಲನೇ ಪದಕ್ಕೆ ಅರ್ಥ ಉಂಟು ಮತ್ತು 2ನೇ ಪದಕ್ಕೆ ಅರ್ಥ ಇರುವುದಿಲ್ಲ. ಆ ಒಂದು ಪದಗಳಿಗೆ ನಾವು ಜೋಡು ನುಡಿ ಅಂತ ಕರಿತೀವಿ. ಸೊ ಇಲ್ಲಿ ಕೇಳಿದಾರಲ್ಲ, ಹಳ್ಳ ಪದಕ್ಕೆ ಸರಿ ಒಂದು ಜೋಡು ನುಡಿ ಅಂತ ಕೇಳಿದ್ದಾರೆ. ಜೋಡು ನುಡಿ ಅಂತಂದಮೇಲೆ ನಾವು ಕಾಲುವೆಗೆ ಅರ್ಥ ಇರುತ್ತೆ, ನದಿ ಅಂದರೆ ಅರ್ಥ ಇರುತ್ತೆ, ಗುಂಡಿ ಅಂದರೆ ಅರ್ಥ ಇದೆ, ಅಂದರೆ ಕೊಳ್ಳ ಅನ್ನೋದಕ್ಕೆ ಅರ್ಥ ಇರೋದಿಲ್ಲ. ಸೊ ಹಾಗಾಗಿ ಈ ಒಂದು ಆನ್ಸರ್ ಯಾವುದಾಗುತ್ತಪ್ಪ ಅಂದರೆ ಡಿ ಕೊಳ್ಳ. ಹಳ್ಳ ಕೊಳ್ಳ ಅಂತೀವಲ್ಲ, ಸೊ ಹಳ್ಳ ಕೊಳ್ಳ, ಡಿ ಆನ್ಸರ್. ನೆಕ್ಸ್ಟು, ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರಿದ ಪದ ಗುರುತಿಸಿ. ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಅಂದರೆ ಈ ಗುಂಪಿಗೆ ಯಾವುದು ಸೇರುವುದಿಲ್ಲ ಆ ಪದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನದಿ, ಬೆಟ್ಟ, ಸಮುದ್ರ ಮತ್ತು ಸರೋವರ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ನದಿ ಅನ್ನೋದು ಏನು? ಒಂದು ನೀರಿನ ಮೂಲ. ಸಮುದ್ರ ಅನ್ನೋದು ನೀರಿನ ಮೂಲ ಮತ್ತು ಸರೋವರ ಅನ್ನೋದು ಏನು? ನೀರಿನ ಒಂದು ಮೂಲ. ಸೊ ಹಾಗಾಗಿ ಇದರಲ್ಲಿ ಡಿಫ್ರೆಂಟ್ ಆಗಿರೋದು ಯಾವುದಪ್ಪ ಅಂದರೆ ಬೆಟ್ಟ. ಈ ಬೆಟ್ಟ ಪದ ಏನಾಗುತ್ತೆ? ಈ ಗುಂಪಿಗೆ ಸೇರುವುದಿಲ್ಲ. ಸೊ ಹಾಗಾಗಿ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಬಿ ಆನ್ಸರ್ ಬೆಟ್ಟ.
ಬೆಟ್ಟ ಈ ಒಂದು ಕ್ವಶನ್ಗೆ ಆನ್ಸರ್ ಆಗಿರುತ್ತದೆ. ಪ್ರಶ್ನೆ ನಂಬರ್ 5, ನೆರವು ಪದದ ಸಮಾನಾರ್ಥಕ ಪದವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ನೆರವು ಅಂದರೆ ಏನು? ಯಾರಿಗೆ ಒಂದು ರೀತಿಯ ಒಂದು ಸಹಾಯ ಮಾಡುವುದು ಅಂತ ಅರ್ಥ. ಸೊ ಹಾಗಾಗಿ ನೆರವು ಪದಕ್ಕೆ ಆನ್ಸರ್ ಯಾವುದಪ್ಪ ಅಂತಂದರೆ ಸಿ. ನೆರವು ಅಂತಂದರೆ ಒಬ್ಬರಿಗೆ ಸಹಾಯ ಮಾಡುವಂಥ ಅರ್ಥ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟು ಕ್ವಶನ್ ನಂಬರ್ 6, ಕೆಳಗಿನ ಸಾಹಿತಿಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು? ಎಷ್ಟು ಮಂದಿ ಜನ ನಮಗೆ ಗೊತ್ತಿರಬೇಕು. ಎಷ್ಟು ಜನ? 8 ಜನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು. ಸೊ ಮೊದಲನೇದವರು ಯಾರು? ಕುವೆಂಪುರವರು. ಈ ಒಂದು ಪ್ರಶ್ನೆಗೆ ಯಾವುದು ಆನ್ಸರ್ ಆಗುತ್ತೆ? ಕುವೆಂಪುರವರು ಆನ್ಸರ್ ಆಗುತ್ತೆ. ಸಿದ್ದಯ್ಯ ಪುರಾಣಿಕರವರು ಸಹ ಅವರು ಕೂಡ ಸಾಹಿತಿಗಳು, ಆದರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿಲ್ಲ. ನಿಸಾರ್ ಅಹಮದ್ ಅವರು ಕೂಡ ಖ್ಯಾತ ಸಾಹಿತಿಯವರು, ಕನ್ನಡ ಸಾಹಿತಿಯವರು, ಅವ್ರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಲಭಿಸಿಲ್ಲ. ಎಚ್.ಎಸ್. ವೆಂಕಟೇಶ ಮೂರ್ತಿ ಇವರು ಕೂಡ ಸಾಹಿತಿಗಳು, ಇವರು ಕೂಡ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ. ನಿಸಾರ್ ಅಹಮದ್ ಅವರು ನಿತ್ಯೋತ್ಸವದ ಕವಿಯಾಗಿದ್ದರು. ಈ ಒಂದು ಕ್ವಶನ್ ಕೂಡ ಕೇಳಿದ್ದಾರೆ. ನಿತ್ಯೋತ್ಸವದ ಒಂದು ಕವಿ, ನಿತ್ಯೋತ್ಸವ ಅನ್ನೋ ಪದ ಇದೆಯಲ್ಲ, ಆ ಪದದ ಬರೆದವರು ಯಾರಪ್ಪ ಅಂತಂದರೆ ನಿಸಾರ್ ಅಹಮದ್ ಅವರು. ಈ ರೀತಿಯ ನೀವು ಕ್ವಶನ್ಗಳನ್ನು ಕೂಡ ನಾವು ನೆನಪಿನಲ್ಲಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್, ರೈತನ ಮಿತ್ರ ಅಂತ ಕೇಳಿದ್ದಾರೆ. ರೈತನ ಮಿತ್ರ ಯಾರು? ಆಪ್ಷನ್ ಕೊಟ್ಟಿದ್ದಾರೆ. ಎ ಇಲಿ, ಬಿ ಆನೆ, ಸಿ ಮಂಗಗಳು, ಡಿ ಎರೆಹುಳುಗಳು. ರೈತನ ಮಿತ್ರ ಯಾರಪ್ಪ ಅಂತಂದರೆ ಇದಕ್ಕೆ ಆನ್ಸರು ಡಿ ಎರೆಹುಳು ಈ ಒಂದು ಕ್ವಶನ್ಗೆ ಆನ್ಸರ್ ಆಗಿರುತ್ತದೆ. ಎರೆಹುಳು ಏನು ಮಾಡ್ತಾವಪ್ಪ ಅಂತಂದರೆ ಭೂಮಿಯಲ್ಲಿನ ಯಾವುದೇ ಒಂದು ಕ್ರಿಮಿಕೀಟಗಳನ್ನು ತಿನ್ನುವುದರ ಮುಖಾಂತರ ಮತ್ತು ಮಣ್ಣನ್ನು ಫಲವತ್ತತೆಯನ್ನು ಕಾಪಾಡುವ ಮುಖಾಂತರ ಅವು ಹುಳುಗಳು ಏನು ಮಾಡ್ತವೆ? ಮಣ್ಣನ್ನು ಕಾಪಾಡ್ತವೆ. ಮಣ್ಣಿನಲ್ಲಿ ಯಾವುದೇ ಒಂದು ರೀತಿಯ ಕ್ರಿಮಿಕೀಟಗಳನ್ನು ಇರುವುದಕ್ಕೆ ಬಿಡುವುದಿಲ್ಲ. ಸೊ ಹಾಗಾಗಿ ಇತ್ತೀಚೆಗೆ ನಾವು ಏನು ಮಾಡ್ತೀವಿ? ಮಣ್ಣಿಗೆ ಅಥವಾ ಉಳುಮೆ ಮಾಡಲು ಏನು ಮಾಡ್ತೀವಿ? ಗೊಬ್ಬರಗಳನ್ನು ಬಳಸ್ತೀವಿ, ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀವಿ ಅತಿ ಹೆಚ್ಚಾಗಿ. ಅದರ ಬದಲಾಗಿ ನಾವು ರಾಸಾಯನಿಕ ಗೊಬ್ಬರ ಬದಲಾಗಿ ಸಾವಯವ ಗೊಬ್ಬರವನ್ನು ಬಳಸೋದ್ರಿಂದ, ಸಾವಯವ ಗೊಬ್ಬರಪ್ಪ ಅಂತಂದರೆ ಈ ಒಂದು ಎರೆಹುಳಿನಿಂದ ಸಾವಯವ ಗೊಬ್ಬರವನ್ನು ಮಾಡ್ತಾರೆ. ಈ ಒಂದು ಸಾವಯವ ಗೊಬ್ಬರ ಏನು ಮಾಡುತ್ತೆ? ನಮಗೆ ಇಳುವರಿಯನ್ನು ಜಾಸ್ತಿ ಕೊಡುತ್ತೆ ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಈ ಒಂದು ಕ್ವಶನ್ಗೆ ಆನ್ಸರ್ ಯಾವುದು? ಡಿ ಎರೆಹುಳು. ಕ್ವಶನ್ ನಂಬರ್ 8, ರವಿ ಕತ್ತಲೊಡನೆ ಡ್ಯಾಶ್ ಪದ್ಯದ ಸಾಲನ್ನು ಈ ಕೆಳಗಿನವುಗಳಲ್ಲಿ ಸರಿಯಾದದನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆ ಸಿಲೆಬಸ್ಗೆ ಪ್ರಕಾರ ಸಿಲೆಬಸ್ನಲ್ಲಿ ಕೊಟ್ಟಿದ್ದಾರೆ, ನಿಮ್ಮ ಪಾಠದಲ್ಲಿ ಇರುತ್ತದೆ. ಈ ಒಂದು ಕ್ವಶನ್ಗೆ ಆನ್ಸರ್ ಯಾವುದಪ್ಪ ಅಂತಂದರೆ ಮೆರೆದಾಡುವನು. ರವಿ ಕತ್ತಲೊಡನೆ ಮೆರೆದಾಡುವನು ಅಂತಂದರೆ ಸಿ ಆನ್ಸರ್. ನೆಕ್ಸ್ಟ್ ಕ್ವಶನ್, ಶಾಲೆಗಳಲ್ಲಿ ಆಚರಿಸುವ ಮಕ್ಕಳ ದಿನಾಚರಣೆ ದಿನಾಂಕ ಅಂತ ಕೇಳಿದ್ದಾರೆ. ನಮಗೆ ಶಾಲೆಗಳಲ್ಲಿ ಆಚರಿಸುವ ಒಂದು ಆಚರಣೆಗಳ ದಿನಾಂಕನ ನಾವು ನೆನಪಿಟ್ಕೋಬೇಕು. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ 14ನೇ ಏಪ್ರಿಲ್, ಆಪ್ಷನ್ ಬಿ 14ನೇ ಫೆಬ್ರವರಿ, ಆಪ್ಷನ್ ಸಿ 14ನೇ ನವೆಂಬರ್, ಆಪ್ಷನ್ ಡಿ 15ನೇ ಸೆಪ್ಟೆಂಬರ್ ಅಂತ ಕೊಟ್ಟಿದ್ದಾರೆ. ಇದರ ಒಂದು ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ 14ನೇ ನವೆಂಬರ್. ನವೆಂಬರ್ 14ನ್ನು ನಾವು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತೀವಿ. ಸೊ ಆವತ್ತಿನ ದಿವಸ ನಾವು ಸ್ಮರಿಸ್ತೀವಿ, ನೆಹರು ಆ ದಿನ ನಾವು ಸ್ಮರಿಸ್ತೀವಿ. ಯಾಕಪ್ಪ ಅಂದರೆ ಅವರು ಮಕ್ಕಳ ಮೇಲಿನ ಒಂದು ಹೆಚ್ಚಿನ ಪ್ರೀತಿಗಾಗಿ ತಮ್ಮ ಜನ್ಮ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತಾ ಬಂದಿದ್ದಾರೆ. ಹಾಗಾಗಿ ಈ ಒಂದು ಕ್ವಶನ್ಗೆ ಆನ್ಸರ್ ಯಾವುದಪ್ಪ ಅಂದರೆ ಸಿ 14ನೇ ನವೆಂಬರ್. ಪ್ರಶ್ನೆ 10, ಅನುನಾಸಿಕ ಅಕ್ಷರಗಳ ಒಟ್ಟು ಸಂಖ್ಯೆ ಕೇಳಿದ್ದಾರೆ. ಅನುನಾಸಿಕ ಅಕ್ಷರಗಳು, ನಾವು ವರ್ಣಮಾಲೆಯಲ್ಲಿ ಅಕ್ಷರಗಳನ್ನು ನೋಡುತ್ತೀವಿ, ಅದರಲ್ಲಿ ಅನುನಾಸಿಕ ಅಕ್ಷರಗಳ ಒಂದು ಅಕ್ಷರಗಳನ್ನು ಕೇಳಿದ್ದಾರೆ. ಹಾಗಾದರೆ ಅನುನಾಸಿಕ ಅಕ್ಷರಗಳು ಯಾವುವು? ನ್ಯ ಆಗಿರಬಹುದು, ನ್ಯ ಮತ್ತು ನ, ನ, ಮ. ಅಂದರೆ ಮೂಗಿನ ಒಂದು ಸಹಾಯದಿಂದ ಉಚ್ಚಾರಣೆ ಆಗ್ತಕ್ಕಂಥ ಒಂದು ಅಕ್ಷರಗಳನ್ನು ಅಂತ ಕರಿತೀವಿ ನಾವು ಅನುನಾಸಿಕ ಅಕ್ಷರಗಳಂತ ಕರಿತೀವಿ. ನೋಡ್ರಿ ಎಷ್ಟದಾವೆ? 1, 2, 3, 4, 5 ಅನುನಾಸಿಕ ಅಕ್ಷರಗಳು ಎಷ್ಟು? 5. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ 5.
ನೆಕ್ಸ್ಟು ಪ್ರಶ್ನೆ 11. ಕೊಟ್ಟಿರುವ ಮಾದರಿಯಂತೆ ಆಶೀರ್ವಾದ ಪದಕ್ಕೆ ಸಮಾನಾರ್ಥಕ ಪದ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಮಾದರಿ ಕೊಟ್ಟಿದ್ದಾರೆ. ಸಮುದ್ರ ಅಂದ್ರೇನು, ಕಡಲು ಅಂತ ಕರಿತೀವಿ. ಸೊ ಹಾಗಾಗಿ ಆಶೀರ್ವಾದ ಪದಕ್ಕೆ, ಇಲ್ಲಿ ಆಶೀರ್ವಾದ ಪದ ತೋರಿಸಿದಾರಲ್ಲ, ಈ ಆಶೀರ್ವಾದ ಪದಕ್ಕೆ ಯಾವುದು ಸಮಾನಾರ್ಥಕ ಅಂತ ಕೇಳಿದ್ದಾರೆ. ಆಶೀರ್ವಾದ ಅಂತಂತಂದರೆ ಒಬ್ಬರಿಗೆ ಹರಿಸೋದು, ಅಂದರೆ ಒಳ್ಳೆಯದಾಗಲಿ ಅಂತ ಬಯಸೋದು. ಸೊ ಅದು ಆಶೀರ್ವಾದ ಪದಕ್ಕೆ ಉದಾಹರಣೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ನಿಂದಿಸು, ಹರಸು, ತ್ಯಜಿಸು ಮತ್ತು ಟೀಕಿಸು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ, ಹರಸು. ಅಂದರೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡೋದು, ಅದು ಆಶೀರ್ವಾದ ಪದಕ್ಕೆ ಸರಿಯಾದ ಉತ್ತರ, ಸಮಾನಾರ್ಥಕ ಪದ ಅಂತ ಹೇಳ್ತೀವಿ. ನೆಕ್ಸ್ಟು ಕ್ವಶನ್ 12. ನೀನೀಗ ಈ ಸೂಚನೆಯನ್ನು ಅನುಸರಿಸು. ಇದರಲ್ಲಿ ಬಹುವಚನದಲ್ಲಿ ಬರೆದಾಗ, ಈ ಒಂದು ಸೆಂಟೆನ್ಸನ್ನು ಬಹುವಚನದಲ್ಲಿ ಬರೆದಾಗ ಏನಾಗುತ್ತೆ, ಅದು ನೀನೀಗ ಎಂಬ ಅರ್ಥ ಏನಾಗುತ್ತೆ, ಇದು ಸಿಂಗುಲರ್ ಅಂತಂದರೆ, ಅಂದರೆ ಇದು ಏಕವಚನ. ನೀನೀಗ ಅನ್ನೋದೇನು ಏಕವಚನ. ಅದನ್ನೇ ನೀವೀಗ ಅಂತ ಬರೆದ್ರೆ ಏನಾಗುತ್ತೆ, ಅದು ಬಹುವಚನ ಆಗುತ್ತೆ. ಸೊ ಇದರ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ. ಆಪ್ಷನ್ ಡಿ ಏನು, ನೀವೀಗ ಈ ಸೂಚನೆಗಳನ್ನು ಅನುಸರಿಸಿರಿ ಅಂತ ಇರುತ್ತೆ. ನೀವೀಗ ಅಂತಂದರೆ ಬಹುವಚನ. ಕ್ವಶನ್ ನಂಬರ್ 13. ಅಮ್ಮ ಪದವನ್ನು ಬಿಡಿಸಿ ಬರೆದಾಗ. ಅಮ್ಮ ಪದವನ್ನು ಬಿಡಿಸಿ ಬರೆದಾಗ ಆಪ್ಷನ್ ಕೊಟ್ಟಿದ್ದಾರೆ. ಅ ಪ್ಲಸ್ ಮ ಪ್ಲಸ್ ಮ ಪ್ಲಸ್ ಅ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅ ಪ್ಲಸ್ ಮ ಪ್ಲಸ್ ಅ. ಆಪ್ಷನ್ ಸಿ ಅ ಪ್ಲಸ್ ಮ ಪ್ಲಸ್ ಸಿ ಅ. ಆಪ್ಷನ್ ಡಿ ಅ ಪ್ಲಸ್ ಮ ಪ್ಲಸ್ ಅ. ಈ ಒಂದು ಅಮ್ಮ ಪದವನ್ನು ಬಿಡಿಸಿದಾಗ ಏನಾಗುತ್ತದೆ, ಇಲ್ಲಿ ಅ ಬರಿತೀವಿ, ಅ ಕೆಳಗೆ ಮೋದತ್ತು ಬರ್ತದೆ. ಸೊ ಇಲ್ಲಿ ಇದರಲ್ಲಿ ಒಂದೇ ಮೋ ಇದೆ, ಇದರಲ್ಲಿ ಕೂಡ ಒಂದೇ ಮೋ ಇದೆ, ಇದರಲ್ಲಿ ಕೂಡ ಒಂದೇ ಮೋ ಇದೆ. ಸೊ ಅಮ್ಮ ಪದಕ್ಕೆ ನಾವು ವ್ಯಂಜನ ಅಕ್ಷರ ಬರೆದಾಗ ಆ ಒಂದು ಮ ಪದದ ಒತ್ತನ್ನು ನಾವು ಕೊಳ್ಳಬೇಕು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಏನಾಗುತ್ತದೆ, ಇದು ಸರಿಯಾದ ಉತ್ತರ ಆಗ್ತದೆ. ಅ ಪ್ಲಸ್ ಮ ಪ್ಲಸ್ ಅ ಅಂದರೆ ಮೋದತ್ತು ಕೊಟ್ಟಿರೋ ಮೇಲೆ ಎರಡು ಮ ವ್ಯಂಜನವಾಗ್ತದೆ. ಅ ಪ್ಲಸ್ ಮ ಪ್ಲಸ್ ಮ ಪ್ಲಸ್ ಅ, ಇದು ಸರಿಯಾದ ಉತ್ತರ. ನೆಕ್ಸ್ಟು 14ನೇ ಪ್ರಶ್ನೆ. ನದಿಯ ಮೇಲಾಗುತ್ತಿರುವ ಡ್ಯಾಶ್ ನಿಲ್ಲಬೇಕು. ಇದು ಕೂಡ ಸಿಲೆಬಸ್ಸಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆಯಾಗಿದೆ. ನದಿಯ ಮೇಲಾಗುತ್ತಿರುವ ಡ್ಯಾಶ್ ನಿಲ್ಲಬೇಕು. ನದಿಯ ಮೇಲೆ ಏನಾಗ್ತಾಯಿದೆ, ಇವತ್ತು ಸೌಜನ್ಯ ಆಗ್ತಿಲ್ಲ, ಮತ್ತು ಕಾರುಣ್ಯ ಆಗ್ತಿಲ್ಲ, ಪ್ರೀತಿ ಆಗ್ತಿಲ್ಲ. ಇನ್ಮೇಲೆ ಏನಾಗ್ತಿದೆ, ನದಿಯ ಮೇಲೆ ದೌರ್ಜನ್ಯ ಆಗ್ತಿದೆ. ಯಾರು ಕೇಳಿದರು, ಯಾವುದೇ ಒಂದು ನೀರನ್ನು ನದಿಗೆ ಬಿಡುವುದಾಗಿರಲಿ, ನದಿಯ ಒಂದು ನೀರನ್ನು ಕಲುಷಿತಗೊಳಿಸುವುದಾಗಿರಲಿ, ಈ ಥರ ಒಂದು ನದಿಯ ಮೇಲೆ ದೌರ್ಜನ್ಯ ಆಗ್ತಿದೆ. ಸೊ ಇದಕ್ಕೆ ಆನ್ಸರ್ ಯಾವುದು, ಬಿ. ನದಿಯ ಮೇಲಾಗುತ್ತಿರುವ ದೌರ್ಜನ್ಯ ಏನಾಗಬೇಕು, ನಿಲ್ಲಬೇಕು ಅನ್ನೋದು ಇದಕ್ಕೆ ಆನ್ಸರ್. ಕ್ವಶನ್ ನಂಬರ್ 15. ದಶರಥನು ನೆಲೆಸಿದ ನಗರ. ದಶರಥ ಅಂದರೆ ಯಾರು, ರಾಮನ ತಂದೆ. ರಾಮನ ತಂದೆ ಯಾರು, ದಶರಥ. ಹಾಗಾದರೆ ರಾಮನ ಹುಟ್ಟು ಯಾವುದು, ಅಯೋಧ್ಯ. ರಾಮ ಜನಿಸಿದ್ದು ಅಯೋಧ್ಯದಲ್ಲಿ. ಸೊ ಹಾಗಾಗಿ ದಶರಥನ ಒಂದು ನೆಲೆಸಿದ ನಗರ ಯಾವುದಪ್ಪ ಅಂದರೆ ಅಯೋಧ್ಯ. ಆಪ್ಷನ್ ಡಿ, ಅಯೋಧ್ಯ. ನೆಕ್ಸ್ಟು ಕ್ವಶನ್ 16. ಹೋ ಎಂಥ ಸುಂದರ ದೃಶ್ಯ. ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ನಾನು ಹೇಳಿದಾಗೆ ನಾನು ಸಿಂಪಲ್ಲಾಗಿ ಆ ಒಂದು ಸೆಂಟೆನ್ಸನ್ನು ಓದಲಿಲ್ಲ. ಹೋ ಎಂಥ ಸುಂದರ ದೃಶ್ಯ, ಇಲ್ಲಿ ನಿಮಗೆ ಅರ್ಥ ಆಗಿರ್ಬೋದು ಈ ಒಂದು ಕ್ವಶನ್ಗೆ ಯಾವ ರೀತಿ ನಾವು ಸೆಂಟೆನ್ಸನ್ನು ಹಾಕಬೇಕು ಅಂತ. ಹೋ, ಆಹಾ, ಏಹೆ ಈ ಥರ ಬಂದಾಗ ಏನು ಮಾಡಬೇಕು, ನಾವು ಭಾವಸೂಚಕ ಪದವನ್ನು ಒಂದು ಚಿಹ್ನೆಯನ್ನು ಬಳಸಬೇಕಾಗುತ್ತೆ. ಪ್ರಶ್ನಾರ್ಥಕ ಬಂದಾಗ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಬೇಕು. ಹೇಗೆ, ಏಕೆ, ಏನು ಈ ಒಂದು ಪದಗಳು ಬಂದಾಗ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಬೇಕು. ಸೊ ಇಲ್ಲಿ ಪದ ಏನಿದೆ, ಹೋ ಅಂತ ಇದೆ. ಹೋ ಅಂತ ಬಂದಾಗ ಭಾವಸೂಚಕ ಅಂದರೆ ಆಶ್ಚರ್ಯ ಸೂಚಕ ಅಂತ ನಾವು ಕರಿತೀವಿ. ಯಾವುದೇ ಒಂದು ದೃಶ್ಯವನ್ನು ನೋಡಿದಾಗ
ನಮಗೆ ಅದ್ಭುತವಾಗಿ ಅದು ಕಂಡಾಗ ಆ ಒಂದು ಪದವನ್ನು ನಾವೇಂತ ಕರಿತೀವಿ, ಭಾವಸೂಚಕ ಅಂತ ಕರಿತೀವಿ. ಸೊ ಇಂದು ಈ ಒಂದು ಕ್ವಶನ್ಗೆ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಭಾವಸೂಚಕ ಆಗಿರ್ತದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 17. ಸಂತೋಷನು ನಿನ್ನೆ ಒಂದು ಸೈಕಲ್ ಖರೀದಿಸಿದನು. ಈ ವಾಕ್ಯ ಯಾವ ಕಾಲವನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸಂತೋಷನು ಏನು ಮಾಡಿದ? ನಿನ್ನೆ ಅನ್ನೋದು ಏನು? ಭೂತಕಾಲ. ಇವತ್ತು ಅನ್ನೋದು ವರ್ತಮಾನ ಕಾಲ. ನಾಳೆ ಅನ್ನೋದು ಭವಿಷ್ಯದ ಕಾಲ. ಈ ಒಂದು ಕಾಲಗಳ ಬಗ್ಗೆ ನಮಗೆ ಅರಿವಿರಬೇಕು. ಸೊ ಇಲ್ಲಿ ಕೇಳಿದ್ದಾರೆ ಸಂತೋಷನು ನಿನ್ನೆ ಅಂತಂದರೆ ಭೂತಕಾಲ. ನಿನ್ನೆ ಅನ್ನೋದೇನು? ಭೂತಕಾಲ. ಸೊ ಹಾಗಾಗಿ ಆಪ್ಷನ್ ಏನಾಗುತ್ತೆ? ಎ ರೈಟ್ ಆನ್ಸರ್. ನೆಕ್ಸ್ಟು 18ನೇ ಕ್ವಶನ್. ಮುಳ್ಳುಗಳಿವೆ ಅಪಾಯವಿಲ್ಲ, ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಿಲ್ಲ, ಗಂಟೆ ಹೊಡೆಯುತ್ತದೆ ದೇವಾಲಯವಲ್ಲ. ಹಾಗಾದರೆ ಈ ಒಗಟನ್ನು ಬಿಡಿಸಿ ಅಂತ ಕೇಳಿದ್ದಾರೆ. ಈ ಒಗಟಿನ ಅರ್ಥ ಏನಪ್ಪ ಅಂತಂದರೆ ಮುಳ್ಳುಗಳಿವೆ ಅಪಾಯವಿಲ್ಲ, ಮುಳ್ಳು ಇದ್ದಾವೆ ಅಪಾಯವಿಲ್ಲ, ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ, ಸಂಖ್ಯೆ ಇದ್ದಾವೆ ಆದರೆ ಲೆಕ್ಕದ ಪುಸ್ತಕ ಅಲ್ಲ ಅಂತ ಹೇಳಿದ್ದಾರೆ. ಗಂಟೆ ಹೊಡೆಯುತ್ತದೆ ಆದರೆ ದೇವಾಲಯ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನನ್ನು ನಾವು ಪರಿಗಣಿಸಿದಾಗ ಆಪ್ಷನ್ ಎ ಗಣಕಯಂತ್ರ. ಗಣಕಯಂತ್ರಕ್ಕೆ ಯಾವುದೇ ರೀತಿಯ ಮುಳ್ಳು ಇರಲ್ಲ. ಸೊ ಈ ಒಂದು ಆನ್ಸರು ರಾಂಗ್ ಆಗುತ್ತೆ. ಮೊಬೈಲಲ್ಲಿ ಸಹ ಯಾವುದೇ ರೀತಿಯ ಒಂದು ಮುಳ್ಳು ಇರಲ್ಲ. ಇದು ಕೂಡ ರಾಂಗ್ ಆಗುತ್ತೆ. ದೂರದರ್ಶನ ಅಂದರೆ ಟಿ ವಿ ಅಂತ ಕರಿತೀವಲ್ಲ ನಾವು, ಟಿ ವಿಯಲ್ಲೂ ಯಾವುದೇ ರೀತಿಯ ಮುಳ್ಳು ಇರಲ್ಲ. ಇದಕ್ಕೆ ಕೂಡ ಆನ್ಸರ್ ರಾಂಗ್ ಆಗುತ್ತೆ. ಸೊ ಹಾಗಾಗಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಗಡಿಯಾರದಲ್ಲಿ ನಾವು ನಿಮಿಷದ ಮುಳ್ಳು ಮತ್ತು ಸೆಕೆಂಡ್ಗಳ ಮುಳ್ಳುಗಳನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಈ ಒಂದು ಗಡಿಯಾರ ಏನು ಮಾಡುತ್ತೆ? ಸಂಖ್ಯೆಗಳನ್ನು ತೋರಿಸುತ್ತೆ ಮತ್ತು ಸರಿಯಾದ ಸಮಯಕ್ಕೆ ಅಲ್ರಾಮನ್ನು ಹೊಡಿತದೆ. ಸೊ ಹಾಗಾಗಿ ಈ ಒಂದು ಕ್ವಶನ್ಗೆ ಆನ್ಸರ್ ಯಾವುದು? ಆಪ್ಷನ್ ಡಿ ಗಡಿಯಾರ. ಈ ರೀತಿ ನಾವು ಯೋಚನೆ ಮಾಡಿ ಆನ್ಸರನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ 19. ಕೆಳಗಿನಗಳಲ್ಲಿ ಅನ್ವರ್ಥನಾಮವಲ್ಲದ ಪದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಅನ್ವರ್ಥನಾಮಗಳಂತಂದರೆ ಏನಂತ ನಾವು ತಿಳ್ಕೋಬೇಕು. ಅನ್ವರ್ಥನಾಮ ಅಂತಪ್ಪ ಅಂದರೆ ಯಾವುದೇ ಒಂದು ವ್ಯಕ್ತಿ ಒಂದು ವೃತ್ತಿ ಮೇಲೆ ಅವಲಂಬಿತನಾಗೋದು. ಇವಾಗ ಒಬ್ಬ ಮನುಷ್ಯ ವ್ಯಾಪಾರ ಮಾಡ್ತಿದ್ದಾನೆ. ಸೊ ಹಾಗಾಗಿ ಅವ್ರಿಗೇನಂತೀವಿ ನಾವು? ವ್ಯಾಪಾರಿ ಅಂತ ಕರಿತೀವಿ. ಒಬ್ಬ ಮನುಷ್ಯ ವೈದ್ಯ ಕೆಲಸ ಮಾಡ್ತಾನೆ ಅಂದರೆ ಡಾಕ್ಟರ್ ಆಗಿದ್ದಾನೆ, ಅವ್ರಿಗೇನಂತ ಕರಿತೀವಿ ನಾವು? ಡಾಕ್ಟರ್ ಅಥವಾ ವೈದ್ಯ ಅಂತ ಕರಿತೀವಿ. ಒಬ್ಬ ಮನುಷ್ಯ ಸನ್ಯಾಸಿ ಆಗಿದ್ದಾನೆ. ಸೊ ಹಾಗಾಗಿ ಅವನಿಗೆ ಸನ್ಯಾಸಿ ಅಂತ ಕರಿತೀವಿ. ಸೊ ಹೀಗಾಗಿ ಯಾವ ಒಂದು ವ್ಯಕ್ತಿ ಒಂದು ವೃತ್ತಿಯ ಮೇಲೆ ಅವಲಂಬಿತನಾಗ್ತಾನೋ ಅಥವಾ ಆ ವೃತ್ತಿಯನ್ನು ನಡೆಸ್ಕೊಂಡು ಹೋಗ್ತಿದ್ದಾನೋ ಆ ಒಂದು ಪದಕ್ಕೆ ಏನಂತ ನಾವು ಅನ್ವರ್ಥವಾಗಿ ಏನಂತ ಕರಿತೀವಿ, ಅವರಿಗೆ ಆ ಒಂದು ಪದಗಳಿಂದ ಕರಿತೀವಿ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಉದ್ಯೋಗಿ. ಆಪ್ಷನ್ ಎ ಕೊಟ್ಟಿದ್ದಾರೆ ಉದ್ಯೋಗಿ. ನೆಕ್ಸ್ಟು ಆಪ್ಷನ್ ಬಿ ಕೊಟ್ಟಿದ್ದಾರೆ ಜೋಸೆಫ್. ಆಪ್ಷನ್ ಸಿ ಸನ್ಯಾಸಿ. ಆಪ್ಷನ್ ಡಿ ವೈದ್ಯ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಉದ್ಯೋಗಿ ಅಂತಂದರೆ ಒಬ್ಬ ವ್ಯಕ್ತಿ ಕೆಲಸದಲ್ಲಿ ನಿರತನಾಗುವನು, ಅಂದರೆ ಯಾವಾಗಲೂ ಕೆಲಸ ಮಾಡ್ತಾ ಇರೋನು, ಅವಾಗೇನಂತ ಕರಿತೀವಿ ನಾವು? ಉದ್ಯೋಗಿ ಅಂತ ಕರಿತೀವಿ. ಇಲ್ಲಿ ಸನ್ಯಾಸಿ ಒಬ್ಬ ವ್ಯಕ್ತಿ ಏನಾಗಿದ್ದಾನೆ? ಸನ್ಯಾಸಿ ಆಗಿದ್ದಾನೆ. ಸೊ ಅವನನ್ನು ಏನಂತ ಕರಿತೀವಿ ನಾವು? ಸನ್ಯಾಸಿ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಇಲ್ಲಿ ವೈದ್ಯನಾಗಿದ್ದಾನೆ. ಸೊ ಹಾಗಾಗಿ ಅವನಿಗೆ ವೈದ್ಯ ಅಂತ ಕರಿತೀವಿ ಅನರ್ಥವಾಗಿ. ಆದರೆ ಆಪ್ಷನ್ ಡಿ ಎಲ್ಲಿ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ ಡಿ ಇಲ್ಲಿ ಜೋಸೆಫ್ ಅಂತ ಇದೆ. ಜೋಸೆಫ್ ಅನ್ನೋದು ಇದು ಯಾವ ರೀತಿಯ ಒಂದು ಅನರ್ಥ ಪದ ಆಗುವುದಿಲ್ಲ, ಬದಲಾಗಿ ಇದು ನಾಮಪದ ಅನಿಸ್ಕೊಳ್ತದೆ. ಈ ಒಂದು ಜೋಸೆಫ್ ಅನ್ನೋದೇನು? ಒಂದು ಹೆಸರು, ಒಬ್ಬ ಮನುಷ್ಯನ ಹೆಸರು ಆಗಿರ್ತದೆ. ಸೊ ಹಾಗಾಗಿ ಇದು ಆಪ್ಷನ್ ಬಿ ಏನಾಗುತ್ತೆ? ರೈಟ್ ಆನ್ಸರ್ ಆಗಿರುತ್ತೆ. 19ನೇ ಕ್ವಶನ್ ಆಪ್ಷನ್ ಬಿ ಜೋಸೆಫ್ ಅನ್ನೋದು ಅನ್ವರ್ಥ ನಾಮಪದ ಅಲ್ಲ ಅಂತ ನಾವು ಹೇಳಬೇಕು. ಇವು 3 ಅನ್ವರ್ಥ ನಾಮಕ್ಕೆ ಉದಾಹರಣೆ ಆಗುತ್ತವೆ. ಕ್ವಶನ್ ನಂಬರು 20 ಕೊನೆಯ ಪ್ರಶ್ನೆ. ಗೌಡತಿ ಎಂಬ ಪದವನ್ನು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗಕ್ಕೆ ಬದಲಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಗೌಡತಿ ಎಂಬ ಪದ, ಗೌಡತಿ ಅಂತಂದರೆ ಒಂದು ಜಾತಿಗೆ ಸಂಬಂಧಪಟ್ಟಿದ್ದು. ಅಂದರೆ ಗೌಡತಿ ಅಂತಂದರೆ ಗೌಡ, ಕುಲಕರ್ಣಿ ಈ ಥರ ಕರಿತೀವಿ ನಾವು. ಆ ರೀತಿಯ ಒಂದು ಕ್ವಶನನ್ನು ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಅರಸ, ಬಿ ರಾಜ, ಸಿ ಗೌಡ, ಡಿ ಗೃಹಸ್ಥ ಅಂತ ಕೊಟ್ಟಿದ್ದಾರೆ.
ಇಲ್ಲಿ ಗೌಡತಿ ಅಂತಂದರೆ ಹೆಣ್ಣು ಮಗಳು. ಅದೇ ಪುಲ್ಲಿಂಗಕ್ಕೆ ನಾವು ಕನ್ವರ್ಟ್ ಮಾಡಿದಾಗ ಆಪ್ಷನ್ ಡಿ ಏನಾಗುತ್ತೆ, ಸಿ ಆಗುತ್ತೆ. ಗೌಡ ಪುಲ್ಲಿಂಗ ಅಂತಂದರೆ ಗೌಡ ಅಂದರೆ ಪುರುಷಾರ್ಥ ಪದ ಗೌಡ ಅಂತ ಅರ್ಥ ಕೊಡುತ್ತೆ. ಅದೇ ಸ್ತ್ರೀಲಿಂಗಕ್ಕೆ ಬದಲಾದಾಗ ಅದು ಗೌಡತಿ ಎಂಬ ಪದಕ್ಕೆ ಉದಾಹರಣೆ ಆಗುತ್ತೆ. ಸೊ ಈ ಒಂದು 20ನೇ ಕ್ವಶನಿಗೆ ಆನ್ಸರ್ ಯಾವುದು, ಗೌಡ ಎಂಬುದು ಸರಿಯಾದ ಉತ್ತರ ಆಗಿರ್ತದೆ. ಸೊ ಇಷ್ಟು ಕನ್ನಡದಲ್ಲಿ ಕೇಳತಕ್ಕಂಥ ಮಾದರಿ ಪ್ರಶ್ನೆಗಳಾಗಿರ್ತವೆ. ಸೊ ಇವುಗಳನ್ನು ನೀವು ನೋಟ್ಸ್ನಲ್ಲಿ